ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಂಪಲ್ಲಿ ರಮ್ಯಾ ಮಹೇಶ್. ಹೆಲ್ತಿ ಬ್ರೇಕ್ಫಾಸ್ಟ್ ಐಡಿಯಾಸ್ ರೆಸಿಪಿ ನಂಬರ್ 2. ಸೋರೆಕಾಯಿ ಮತ್ತು ಚಿಲ್ಕರ್ವೆ ಸೊಪ್ಪು ಹಾಕಿ ಪಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 3 ಥರ ಬೇಳೆನ ಯೂಸ್ ಮಾಡ್ತಿದ್ದೀನಿ. ತೊಗರಿಬೇಳೆ, ಹೆಸರುಬೇಳೆ ಮತ್ತು ಮೈಸೂರು ಬೇಳೆ ಅಂತ ಕರೀತಾರಲ್ಲ, ಈ ಮೂರನ್ನು ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿಕೊಂಡು ಮಿಕ್ಸಡ್ ದಾಲ್ ಮಾಡ್ತಾಯಿದ್ದೀನಿ. ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಈಗ ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ನಾನು ನೆನೆಯೋಕ್ಕೆ ಅಂತ ಇಡ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸ್ತೀನಿ. ಅಷ್ಟರಲ್ಲಿ ಸೋರೆಕಾಯಿನ ನಾವು ನೀಟಾಗಿ ಕಟ್ ಮಾಡ್ಕೊಂಬಿಡೋಣ. ನಾನಿಲ್ಲಿ ಅರ್ಧ ಸೋರೆಕಾಯಿನ ಬಳಸ್ಕೊತಾ ಇದ್ದೀನಿ. ಈ ಒಳಗಡೆ ಸೋರೆಕಾಯಿ ಏನಾದರೂ ಬಲ್ತಿಲ್ಲ ಅಂದರೆ ತಿರುಳು ತೆಗಿಯೋ ಅವಶ್ಯಕತೆ ಇರಲ್ಲ. ನಾನು ಇದನ್ನು ಕುಕ್ಕರಲ್ಲೇ ಬೇಯಿಸೋದ್ರಿಂದ ದೊಡ್ಡ ದೊಡ್ಡ ಪೀಸಸ್ ಆಗಿ ಕಟ್ ಮಾಡ್ಕೊತಿದ್ದೀನಿ. ಸಪ್ರೇಟಾಗಿ ಬೇಯಿಸಬೇಕು ಅನ್ನೋರು ಸ್ವಲ್ಪ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ. ಈಗ ಕುಕ್ಕರ್ಗೆ ನಾವು ನೆನೆಸಿಟ್ಕೊಂಡಿರೋ ಬೇಳೆ ಹಾಕ್ಕೊಬೇಕು. ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ, 1 ಟೊಮ್ಯಾಟೊ, ಒಂದು ಅರ್ಧ ಈರುಳ್ಳಿ ಹಾಕ್ಕೊಬೇಕು ಮತ್ತು ಒಂದು 4 ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಚಿಲ್ಕರ್ವೆ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಸೊಪ್ಪನ್ನ ನೀಟಾಗಿ ಒಂದು 2-3 ಸಲ ವಾಶ್ ಮಾಡಿ, ಸೊಪ್ಪನ್ನು ನಾವು ನೀಟಾಗಿ ಒಂದು 2-3 ಸಲ ಆದರೂ ವಾಶ್ ಮಾಡಿ ಬೇಯೋದಕ್ಕೆ ಹಾಕ್ಕೊಬೇಕು. ಸೊಪ್ಪನ್ನು ಒಂದು 2 ನಿಮಿಷ ಬೇಯಕ್ಕೆ ಬಿಡಬೇಕು. ನಾನಿಲ್ಲಿ ಹುಣಸೆಹಣ್ಣು ಸೇರಿಸ್ಕೊತಾ ಇದ್ದೀನಿ. ಕೆಲವರು ಹುಣಸೆಹಣ್ಣು ಹಾಕಲ್ಲ, ನಾವು ಹುಣಸೆಹಣ್ಣು ಅಥವಾ ನಿಂಬೆಹಣ್ಣು ರಸ ಸೇರಿಸ್ಕೊತೀವಿ. ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತು, ನೀರು ಸೇರಿಸ್ಕೊಂಡಿದ್ದೀನಿ. ಮತ್ತು ಕಟ್ ಮಾಡಿರೋವಂಥ ಸೋರೆಕಾಯಿ ಮೇಲೆ ಹಾಕ್ಕೊತಿದ್ದೀನಿ. ಸೋರೆಕಾಯಿನ ನಾವು ಬೆಂದಾದಮೇಲೆ ಸಪ್ರೇಟಾಗಿ ತೆಗೆದಿಟ್ಟು ಅದಾದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. 2 ವಿಸಿಲ್ ಬರೋಕ್ಕೆ ಬಿಟ್ಟಿದ್ದೀನಿ. ಪಪ್ಪು ನೀಟಾಗಿ ಮಸಿಯೋದು ವಿಡಿಯೋ ಮಿಸ್ ಆಗಿದೆ. ನಾನು ಮೇಲ್ಗಡೆ ಹಾಕಿದ ಸೋರೆಕಾಯಿನ ಸ್ವಲ್ಪ ಭಾಗ ತೆಗೆದಿಟ್ಕೊಂಡು ಮಿಕ್ಕಿದ್ದು ಬೇಳೆ ಎಲ್ಲ ನೀಟಾಗಿ ಮ್ಯಾಶ್ ಮಾಡಿಟ್ಕೊಂಡಿರ್ತೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಎತ್ತಿಟ್ಕೊಂಡಿರೋವಂಥ ಸೋರೆಕಾಯಿ ಸ್ವಲ್ಪ ಹಾಕಿ ಫ್ರೈ ಮಾಡ್ತಿದ್ದೀನಿ. ಈಗ ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಬೇಳೆನ ಹಾಕೋದು. ನನಗೆ ಇಡ್ಲಿಗೆ ಈ ಕಾಂಬಿನೇಷನ್ ತುಂಬ ಇಷ್ಟ ಆಗುತ್ತೆ. ಪಪ್ಪು ಕುದಿಯೋಕ್ಕೆ ಬಂದಿದೆ ಅಂದಾಗ ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಾನು ಇಡ್ಲಿ ಕಾಂಬಿನೇಷನ್ಗೆ ಪಪ್ಪೇನಾದರೂ ಮಾಡಿದ್ರೆ ಬ್ರೇಕ್ಫಾಸ್ಟ್ಗೂ ಇದೇ ಆಗುತ್ತೆ ಮತ್ತು ಮಧ್ಯಾಹ್ನಕ್ಕೆ ರೈಸ್ಗೂ ಕೂಡ ಆಗುತ್ತೆ. ಮತ್ತು ತುಂಬ ಈಸಿ ಕೂಡ, ತುಂಬ ಕ್ವಿಕ್ಕಾಗಿ ಆಗೋ ರೆಸಿಪಿ ಇದು. ನಾನು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಎಗ್ನ ಸರ್ವ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಇಡ್ಲಿ ಸಾಂಬಾರು ಮಾಡಿ ಬೋರ್ ಆಗಿದೆ ಅನ್ನೋರು ಇಡ್ಲಿ ಮತ್ತು ಈ ಪಪ್ಪು ಕಾಂಬಿನೇಷನ್ ಟ್ರೈ ಮಾಡಿ. ಆದರೆ ಪಪ್ಪು ಕನ್ಸಿಸ್ಟೆನ್ಸಿ ಮಾತ್ರ ತುಂಬ ಗಟ್ಟಿಗಿರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಇಡ್ಲಿಗೆ ಚೆನ್ನಾಗಿ ಅನಿಸಲ್ಲ, ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.